ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅದರಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿ ಪ್ರಿಯಾಂಕಾ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಬೆಳಗಾವಿಯಲ್ಲಿ ನಿಂತು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಖರ್ಗೆ ಅವರು ಮಾತನಾಡ್ತಾರೆ, ನಮ್ಮನ್ನು ದಲಿತ ವಿರೋಧಿಗಳು ಅಂತ ಹೇಳಕೊಟ್ಟಿದ್ದಾರೆ ಬಿಜೆಪಿಗರು. ಆದರೆ ನಿಜವಾಗಿಯೂ ದಲಿತ ವಿರೋಧಿಗಳು ಬಿಜೆಪಿಗರೇ, ಕಾಂಗ್ರೆಸ್ ಅಲ್ಲ ಅಂತ ಹೇಳೋದ್ರ ಮೂಲಕ. ಅಂಡ್ ಡಿ ಕೆ ಶಿವಕುಮಾರ್ ಬಿಜೆಪಿ ಅವರೊಂದು ಆರೋಪ ಇತ್ತು, ಅದಕ್ಕೆ ನಕಲಿ ಗಾಂಧಿಗಳು ನಿಂತು ಬೆಳಗಾವಿಯಲ್ಲಿ ಭಾಷಣ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಈ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಇವರು ಮಹಾತ್ಮ ಗಾಂಧಿ ಅವರು ಹೇಳಿದರು. ಆದರೆ ಇದು ನಕಲಿ ಗಾಂಧಿಗಳಂತ ಹೇಳಿದರು. ಆದರೆ ಇದ್ಯಾವುದಕ್ಕೂ ಕ್ಯಾರಿ ಅನ್ನಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಡಿ ಕೆ ಶಿವಕುಮಾರ್ ಬಿಜೆಪಿ ನಾಯಕರ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಥೆಯ ಜೊತೆಗೆ ಈಗ ಬಿಜೆಪಿಯ ಸರಣಿ ಸಭೆಗಳು ಕೂಡ ಈಗಲೂ ನಡೀತಾ ಇದೆ. ಇವತ್ತು ಪೂರ ಬಿಜೆಪಿಯ ಸಭೆಗಳು, ಬಿಜೆಪಿಯ ಭಿನ್ನಮತ ಇದೆಲ್ಲ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆ ಒಂದು ಅಸ್ತವ್ಯಸ್ತ ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ಕಾಣ್ತಾ ಇದೆ. ಇದೆಲ್ಲರ ಜೊತೆಗೆ ಏನು ಬೆಂಗಳೂರಲ್ಲಿ ಯಾಕೋ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಬಟ್ ಸಿದ್ದರಾಮಯ್ಯವ್ರ ಪ್ರಶ್ನೆ ಹೇಳಿಕೆ ಎಲ್ರಿಗೂ ಒಂಥರ ಏನಪ್ಪ ಹಿಂಗೆ ಹೇಳ್ತಾರೆ ಅಂತ. ಅಂದರೆ ಗ್ಯಾಂಗ್ ರೇಪ್ ಆಗಿತ್ತು ಬೆಂಗಳೂರಲ್ಲಿ. ಬಸ್ಗಾಗಿ ಕಾಯ್ತಂಥ ಮಹಿಳೆಗೆ ಕರ್ಕೊಂಡು ಗ್ಯಾಂಗ್ ರೇಪ್ ಮಾಡಿದರು. ಆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ಬಿಜೆಪಿ ಅವ್ರದ್ದು ಗ್ಯಾಂಗ್ ರೇಪ್ ಆಗಿರಲಿಲ್ವಾ, ಇವೆಲ್ಲ ನಡೆದಿರಲಿಲ್ವಾ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಯಾಕೆ ಈ ರೀತಿ ಹೇಳಿಕೆಗಳು ಅಂತ. ಇನ್ನು ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ. ಟ್ರಂಪ್ನ ಎಲ್ಲ ದೋಸ್ತ್ ಅನ್ಕೊಂಡವ್ರೆ. ಟ್ರಂಪ್ ಭಾರತಕ್ಕೊಂದು ರೀತಿಯ ದುಶ್ಮನ್ ಇದ್ದಂಗೂ ಕೂಡ ಹೌದು. ಅದೆಲ್ಲ ಕಂಪ್ಲೀಟ್ ಸುದ್ದಿಗಳಿದೆ. ರಾಜ್ಯ, ದೇಶ, ವಿದೇಶ ಎಲ್ಲ ಸುದ್ದಿಗಳನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಸುದ್ದಿಗಳಿಂದ ಶುರು ಮಾಡ್ತೀನಿ. ಯಾರಿನ್ನೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಸುದ್ದಿಯನ್ನು ಶುರು ಮಾಡ್ತೀನಿ. ಅದು ಬೆಳಗಾವಿಯಿಂದ. ದಲಿತ ವಿರೋಧಿ ಬಿಜೆಪಿಯಿಂದ ಸಂವಿಧಾನಕ್ಕೆ ಆಪತ್ತು. ಬೆಳಗಾವಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಗಾಂಧಿ ಭಾರತ ಸಮಾವೇಶ ನಡೆಯಿತು. ಸುವರ್ಣಸೌಧದ ಮುಂದೆ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಮೊದಲಿಗೆ. ಮತ್ತೊಂದೆಡೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯಡಿ ನಡೆದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರು, ಶಾಸಕರು, ಸಂಸದರು, ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾದರು. ಇನ್ನು ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ. ಏನಂತ, ಡಿಸೆಂಬರ್ 27ರಂದು ಗಾಂಧಿ ಭಾರತ ಸಮಾವೇಶ ನಡೀಬೇಕಾಗಿತ್ತು. ಆದರೆ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ. ಬಿಜೆಪಿಯವರು ಯಾವಾಗಲೂ ದಲಿತ ಸಮುದಾಯದ ವಿರೋಧಿಗಳು. ಬಿಜೆಪಿ, ಆರ್ಎಸ್ಎಸ್, ಹಿಂದೂ ಮಹಾಸಭಾ ದಲಿತರ ಪರ ಇಲ್ಲ. ಬಿಜೆಪಿಯವರು ದಲಿತರ ಉದ್ಧಾರ ಮಾಡಿದ್ದೇವೆಂದು ಓಡಾಡ್ತಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿರೋದು. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಭಾರತದ ಸಂವಿಧಾನಕ್ಕೆ ಆಪತ್ತು ಎದುರಾಗಿದೆ. ಆ ಸಂವಿಧಾನದ ರಕ್ಷಣೆಯ ಹೊಣೆ ಕಾಂಗ್ರೆಸ್ ಮೇಲಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ 7.8 GDP ಬೆಳವಣಿಗೆ ಇತ್ತು. ಆಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅತ್ಯುತ್ತಮ ಆರ್ಥಿಕ ತಜ್ಞ. ಆರ್ಟಿಐ ಸೇರಿದಂತೆ ಜನಪರ ಕಾರ್ಯಕ್ರಮಗಳನ್ನು ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಜಾರಿ ಮಾಡಿತ್ತು. ಬಡವರಿಗಾಗಿ ಅನೇಕ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿತ್ತು. ಈ ರೀತಿಯ ಕಾರ್ಯಕ್ರಮಗಳನ್ನು NDA ಜಾರಿಗೊಳಿಸಿದ್ದಾರಾ? ಬಿಜೆಪಿಯವರು ನಾವು ದಲಿತರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದೇವೆ ಅಂತ ಹೇಳಬಹುದು. ಆದರೆ ಬಿಜೆಪಿಯವರು, RSSನವರು, ಹಿಂದೂ ಮಹಾಸಭಾದವರು ಯಾವತ್ತಿದ್ರೂ ದಲಿತ ವಿರೋಧಿಗಳು. ಅವರೆಂದಿಗೂ ದಲಿತರ ಪರ ಇರಲಿಲ್ಲ. MSP ಜಾರಿ ಮಾಡಿಲ್ಲ, ಇದರ ಬಗ್ಗೆ ಮೋದಿ ಮಾತನಾಡ್ತಿಲ್ಲ ಅಂತ ಖರ್ಗೆ ಟೀಕೆಯನ್ನ ಮಾಡಿದ್ರು. ಇನ್ನು ಸೋನಿಯಾ ಗಾಂಧಿ ತಮಗೆ ಬಂದಿದ್ದ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದ್ರು. ತಮ್ಮ ಬದಲು ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ರು. ದೇಶಕ್ಕಾಗಿ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು. ನಾವು ಈ ರೀತಿಯ ತ್ಯಾಗ ಮಾಡಲು ಸಾಧ್ಯವಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ರು. ನಾವು ಕೊಟ್ಟ ಯೋಜನೆಯನ್ನ ಟೀಕೆ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಬಡವರ ಪಕ್ಷ. ಇಂದಿರಾ ಗಾಂಧಿ 10 ಪಾಯಿಂಟ್ ಯೋಜನೆ ಜಾರಿ ಮಾಡಿದ್ರು ಅಂತ ಖರ್ಗೆ ಕಾಂಗ್ರೆಸ್ನ ಇತಿಹಾಸದ ಸರ್ಕಾರದ ಸಾಧನೆಗಳನ್ನ ಹೇಳೋಕ್ ಬಂದ್ರು. ಇನ್ನು ಗಾಂಧಿ ಕುಟುಂಬಕ್ಕೆ ಮೋದಿ, ಅಮಿತ್ ಶಾ ಹಾಗೂ ಅವರ ಚಮಚಾಗಳು ಬೈತಾರೆ. ಅಭಿವೃದ್ಧಿ ಕೆಲಸ ಮಾಡಲು ಆಗದೆ ಗಾಂಧಿ ಕುಟುಂಬದ ಬಗ್ಗೆ ಬೈತಾರೆ. ನಾಥುರಾಮ್ ಗೋಡ್ಸೆ, ಸಾವರ್ಕರ್ ಶಿಷ್ಯ, ಗಾಂಧೀಜಿಯನ್ನ ಕೊಂದ ಗೋಡ್ಸೆಯನ್ನ ಮೋದಿ ಪೂಜೆ ಮಾಡ್ತಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ರು. ಇದೇ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ವಾದ್ರಾ ಅವರ ಹೊಗಳಿಕೆ ರಾಹುಲ್ ಗಾಂಧಿ ಅವ್ರನ್ನ ಹಿಂದಿಕ್ಕಿ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಮುಂದೆ ತರ್ತಿದ್ದಾರೆ ಅನ್ನೋ ಪ್ರಶ್ನೆನ ಹುಟ್ಟಾಕತ್ತೆ. ಹೌದು, ಏನಂತ ಹೇಳಿದ್ರು, ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಜನ್ಮಭೂಮಿ. ಅವರು ದೇಶದ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದ್ರು. ಬಿಜೆಪಿ, RSS ಬಗ್ಗೆ ಹೋರಾಟ ಮಾಡುವ ಯಾರಾದರೂ ಶಕ್ತಿಶಾಲಿ ಇದ್ದರೆ ಅದು ಪ್ರಿಯಾಂಕಾ ಗಾಂಧಿಗೆ ಮಾತ್ರ. ಪ್ರಿಯಾಂಕಾ ಗಾಂಧಿ ಯಾರಿಗೂ ಹೆದರೋದಿಲ್ಲ.
ಅವರಿಗೆಲ್ಲ ರೀತಿಯ ಶಕ್ತಿ ಇದೆ. ನಮ್ಮ ಪಕ್ಷದ ಕಿತ್ತೂರು ರಾಣಿ ಯಾರಪ್ಪ ಅಂದರೆ ಅದು ಪ್ರಿಯಾಂಕಾ ಗಾಂಧಿ. ಅವರ ಅಪ್ಪನನ್ನ ಕಳೆದುಕೊಂಡು ಬೆಳೆದವರು. ಈ ಗಾಂಧಿ ಕುಟುಂಬಕ್ಕೆ ಅಮಿತ್ ಶಾನೂ ಬೈತಾರೆ, ಮೋದಿನೂ ಬೈತಾರೆ, ಅವರ ಚಮಚಾಗಳು ಬೈತಾರೆ. ಅದು ಬಿಟ್ಟು ಅವರಿಗೆ ಬೇರೆ ಯಾವ ಕೆಲಸವೂ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಲೇವಡಿ ಮಾಡಿದ್ದಾರೆ. ನಮ್ಮಲ್ಲಿ ವ್ಯತ್ಯಾಸ ತಂದಿಡುವ ಕೆಲಸವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಅಂಬೇಡ್ಕರ್ಗೆ ಕಾಂಗ್ರೆಸ್ ಅವಮಾನ ಮಾಡಿತ್ತು ಅಂತ ಹೇಳ್ತಾರೆ. ಇದು ಸಾಧ್ಯವೇ ಇಲ್ಲ. ಅಂಬೇಡ್ಕರ್ ಪುತ್ಥಳಿ ಇಟ್ಟಿದ್ದು ಇಂದಿರಾ ಗಾಂಧಿ ಕಾಲದಲ್ಲಿ. ಇಂದಿರಾ ಗಾಂಧಿ ಸಂಸತ್ ಭವನದ ಮುಂಭಾಗ ಪುತ್ಥಳಿನ ಇಟ್ಟಿದ್ರು. ಆದರೆ ಈ ಮೋದಿ ಅಂಬೇಡ್ಕರ್ ಪುತ್ಥಳಿನ ಮೂಲೆಯಲ್ಲಿ ಹಾಕಿದ್ದಾರೆ ಅಂತ ಖರ್ಗೆ ಕಿಡಿಕಾರಿದ್ರು. ಇನ್ನೊಂದು ಕಡೆ ಕರ್ನಾಟಕದ ಎಐಸಿಸಿ ಅಧ್ಯಕ್ಷರು ಮಾತಾಡಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷರು ಮಾತಾಡಬೇಕಲ್ಲ, ಅವರೇನು ಮಾತಾಡಿದ್ರು? ಗಾಂಧೀಜಿ ಭಾರತದ ಆತ್ಮ, ಹೆಗಲ ಮೇಲೆ ಕೇಸರಿ ಬಿಳಿ ಹಸಿರಿನ ಕಾಂಗ್ರೆಸ್ ಶಾಲಿದೆ, ಎದೆಯ ಒಳಗೆ ಪವಿತ್ರ ಸಂವಿಧಾನವಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದ್ಭುತವಾಗಿ ಮಾತಾಡ್ದಂಗಿದೆ. ಮಹಾತ್ಮ ಗಾಂಧೀಜಿ ಭಾರತದ ಆತ್ಮ, ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಹೇಳಿಕೊಟ್ಟ ಪರಮಾತ್ಮ, ಇಂದು ಮುಂದು ಎಂದೆಂದು ನಮ್ಮದು ಗಾಂಧಿ ಮಂತ್ರ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡು ದೇಶದ ಸ್ವಾತಂತ್ರ್ಯ ಹೋರಾಟ ಮುನ್ನಡೆಸಿದ್ರು. ಈಗ 100 ವರ್ಷಗಳ ನಂತರ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಿ ಮುಂದಿನ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಆದರ್ಶವನ್ನ ಸಾರಲು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ಮಾಡ್ತಿದ್ದೇವೆ ಅಂತ ತಿಳಿಸಿದ್ರು. ಇದು ದೇಶದ ಜನರ ಐಕ್ಯತೆ, ಸಮಗ್ರತೆಗೆ ಗಾಂಧೀಜಿ, ಅಂಬೇಡ್ಕರ್ ಸ್ಮರಣೆ ಹಾಗೂ ಸಂವಿಧಾನ ರಕ್ಷಣೆ ಈ ಸಮಾವೇಶದ ಮುಖ್ಯ ಉದ್ದೇಶ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಇವು ಕೇವಲ ಘೋಷಣೆಗಳಲ್ಲ, ಭಾರತದ ಶಕ್ತಿ ಮಂತ್ರಗಳು. ಇತ್ತೀಚೆಗೆ ನಾವು ಸಂಕ್ರಾಂತಿ ಹಬ್ಬ ಆಚರಿಸಿದ್ದೇವೆ. ಸಂಕ್ರಾಂತಿ ಅಂದರೆ ಹೊಸತನ, ಹೊಸ ಹೊರಪು, ಹೊಸ ಉತ್ಸಾಹ ಅಂತ ಎಲ್ಲ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಇಂದು ಕನ್ನಡ ನಾಡಿನ ವರಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಳಿತಿದ್ದಾರೆ. 1924ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಕ್ರಾಂತಿಯಾಗಿ ಹುರುಪು ತಂದಿತ್ತು. ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು, ಅಂಬೇಡ್ಕರ್ ಸಂವಿಧಾನ ಕೊಟ್ಟರು. ಗಾಂಧಿ ಭಾರತ ಎಂದರೆ ಸ್ವಾಭಿಮಾನಿಗಳ ಭಾರತ, ಏಕತೆಯ ಭಾರತ, ಸಾಮರಸ್ಯದ ಬದುಕಿನ ಭಾರತ, ಜಾತ್ಯತೀತ ಭಾರತ, ಸರ್ವೋದಯ ಭಾರತ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಏನು ಅಂತಿಮವಾಗಿ ಇವರು ಕೂಡ ಒಂದಷ್ಟು ವಿಷಯಗಳಲ್ಲಿ ಬಿಜೆಪಿಯನ್ನು ಟೀಕಿಸಿದ್ದಾರೆ. ಏನಂತ? ನಮ್ಮ ಹೆಗಲ ಮೇಲೆ ಕೇಸರಿ ಬಿಳಿ ಹಸಿರಿನ ಕಾಂಗ್ರೆಸ್ ಶಾಲಿದೆ, ಎದೆಯ ಒಳಗೆ ಪವಿತ್ರ ಸಂವಿಧಾನವಿದೆ, ಇದನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಸಂವಿಧಾನವೇ ನಮ್ಮ ತಂದೆ ತಾಯಿ, ಸಂವಿಧಾನವೇ ನಮ್ಮ ಬಂಧು ಬಳಗ, ಸಂವಿಧಾನವೇ ನಮ್ಮ ಧರ್ಮಗ್ರಂಥ. ಭಗವದ್ಗೀತೆ, ಬೈಬಲ್, ಕುರಾನ್ ಧರ್ಮಗ್ರಂಥಗಳಂತೆ ನಮಗೆ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಅಂತ ತಿಳಿಸಿದರು. ನನ್ನ ದೇಹ ಸತ್ರು ನಾನು ಭಾರತದ ಸಂವಿಧಾನದ ರೂಪದಲ್ಲಿ ಬದುಕಿರ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಅವರೀಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿದ್ದಾರೆ. ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ. ದುಷ್ಟರಿಂದ ಗಾಂಧಿ ಚಿಂತನೆಗಳನ್ನು ಉಳಿಸಬೇಕು, ಗುಡ್ಸೆ ಚಿಂತನೆಗಳನ್ನು ನಾಶ ಮಾಡಬೇಕು, ಗಾಂಧಿ ತತ್ವಗಳನ್ನು ರಕ್ಷಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಅದರೊಂದು ಬೈಟ್ ತುಣುಕನ್ನು ಕೂಡ ಪ್ರಸಾರ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಇವು ಕೇವಲ ಘೋಷಣೆಗಳಲ್ಲ, ಭಾರತದ ಶಕ್ತಿಯ ಮಂತ್ರಗಳು. ಸೋನಿಯಾ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು, ರಾಹುಲ್ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು, ಮತ್ತೆ ಅದೇ ಸ್ಥಾನದಲ್ಲಿ ಇವತ್ತು ನಮ್ಮ ಈ ಭೂಮಿಯ ವರಪುತ್ರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಸಂಕ್ರಾಂತಿ ಎಂದರೆ ಹೊಸತನ, ಹೊಸ ಉಡುಪು ಮತ್ತು ಉತ್ಸಾಹ. ಎಸ್, ಕೇಳಿದಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಹೇಳ್ತಿರ್ತಕ್ಕಂಥ ನಾವು ದಲಿತ ವಿರೋಧಿಗಳಲ್ಲ, ದಲಿತ ವಿರೋಧಿಗಳು ಬಿಜೆಪಿಗರು, RSSಗರು, ಹಿಂದೂ ಮಹಾಸಭಾದವರು ಅಂತ ಹೇಳ್ತಿದ್ದಾರೆ. ಇನ್ನ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ದಲಿತ ವಿರೋಧಿಗಳು ಬಿಜೆಪಿಯವರು, ಸಂವಿಧಾನ ವಿರೋಧಿಗಳು ಬಿಜೆಪಿಯವರು ಅಂತ. ಆದರೆ ಬಿಜೆಪಿಯವರು ಇವ್ರ ಮೇಲೆ ಆರೋಪ ಮಾಡೋದೇನು? ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರು. ಇಷ್ಟೆಲ್ಲ ದಲಿತ ಪರ ಅಂತ ಕರೆಯುವಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲೇ ಸೋಲ್ಸಿದ್ರು. ಅವ್ರು ಸತ್ತಾಗ ಅವ್ರ ದೇಹವನ್ನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಡಲಿಲ್ಲ ಕಾಂಗ್ರೆಸ್ ಅವರು. ಅದೆಲ್ಲದರ ಜೊತೆಗೆ ಭಾರತ ರತ್ನವನ್ನ ಅವ್ರಿಗೆ ಕೊಟ್ಕೊಂಡ್ರು ಕಾಂಗ್ರೆಸ್ ನಾಯಕರುಗಳು. ಭಾರತ ರತ್ನವನ್ನು ಅಂಬೇಡ್ಕರ್ಗೆ ಕೊಡಲಿಲ್ಲ ಅನ್ನೋ ಆರೋಪಗಳನ್ನ ಬಿಜೆಪಿಗರು ಮಾಡ್ತಾರೆ. ಇನ್ನೊಂದು ಕಡೆ ದಲಿತರ ಸನ್ನಿವೇಶಗಳನ್ನ ನೋಡೋದೇ ಆದರೆ ದಲಿತ ನಾಯಕರು ಒಂದಷ್ಟು ಕಾಂಶಿರಾಮ್ ಅವರು, ಮಾಯಾವತಿ ಅವರು ಸತತವಾಗಿ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಾರೆ. ಸಂವಿಧಾನದ ವಿಚಾರದಲ್ಲಿ ಬಿಜೆಪಿಯನ್ನು ವಿರೋಧ ಮಾಡ್ತಾರೆ, ಕಾಂಗ್ರೆಸ್ಗಳನ್ನು ವಿರೋಧ ಮಾಡ್ತಾರೆ. ದೇಶದ ಹಾಗೆ ನೋಡಿದ್ರೆ ಸ್ವಾತಂತ್ರ್ಯದ ನಂತರ ದಲಿತ ಮಹಾನಾಯಕರಲ್ಲಿ ಕಾಂಶಿರಾಮ್ ಕೂಡ ಒಬ್ಬರು. ಕಾಂಶಿರಾಮ್ರು ಹಾಗೆ ಈಗಿರ್ತಕ್ಕಂಥ ಮಾಯಾವತಿಯವರು ಕಾಂಗ್ರೆಸ್ಸನ್ನು ಕೂಡ ವಿರೋಧ ಮಾಡ್ತಾರೆ. ಸೊ ಹಾಗಾಗಿ ದಲಿತರ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾರೆ, ಬಿಜೆಪಿಗರು ರಾಜಕಾರಣ ಮಾಡ್ತಾರೆ, ಎಲ್ಲರೂ ರಾಜಕಾರಣ ಮಾಡ್ತಾರೆ ಅನ್ನೋ ಚರ್ಚೆ. ಬಟ್ ಸಹಜವಾಗಿ ಬಿಜೆಪಿಯವರು ಕಾಂಗ್ರೆಸ್ನ ದಲಿತ ವಿರೋಧಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದ್ರು, ಸತ್ತಾಗ ಜಾಗ ಕೊಡಲಿಲ್ಲ, ಭಾರತ ರತ್ನ ಕೊಡಲಿಲ್ಲ ಅಂತ ಕಾಂಗ್ರೆಸ್ನ ಆರೋಪ ಮಾಡ್ತಾರೆ ಬಿಜೆಪಿಗರು. ಇನ್ನು ಬಿಜೆಪಿಯವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ, ಅವರೇ ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಇನ್ನು ಕಾಂಶಿರಾಮ್
ಅನುಯಾಯಿಗಳು ಮತ್ತು ಮಾಯಾವತಿಯವರ ಅನುಯಾಯಿಗಳು ಫಾಲೋವರ್ಸ್ ಎಲ್ಲ ಕಾಂಗ್ರೆಸ್ಸು ಸರಿ ಇಲ್ಲ, BJPನೂ ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದೊಂಥರ ಸಮುದಾಯವನ್ನು ನೊಂದ ಬೆಂದ ತುಳಿತಕ್ಕೆ ಒಳಗಾದ ಸಮುದಾಯವನ್ನು ಬೆಳೆಸೋದಕ್ಕಿಂತ ಸ್ಥಾನಮಾನ ಕೊಡೋಕ್ಕಿಂತ ರಾಜಕೀಯವಾಗಿ ಬೆಳೆಸ್ಕೊಂಡಿದ್ದೆ ಜಾಸ್ತಿ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಮಾತನಾಡ್ತಿದ್ದಾರೆ. ಬಟ್ ಒಂದು ಮಾತು ಚರ್ಚೆಲಿತ್ತು ಒಂದು ವಾರದಿಂದ. ಪಾಪ ದಲಿತ ನಾಯಕರು ಅವರು ಒಂದು ಊಟಕ್ಕೂ ಡಿನ್ನರ್ ಪಾರ್ಟಿಗೂ ಅವಕಾಶ ಕೊಡಲಿಲ್ಲ ಅಂತ ಟೀಕೆ ಮಾಡ್ತಿದ್ರು ಇವ್ರನ್ನ. ಪರಮೇಶ್ವರ್ ಅವರು, ಮಹದೇವಪ್ಪನವರು ಇವರೆಲ್ಲ ದಲಿತ ಮುಖ್ಯಮಂತ್ರಿ ಕೂಗೆದ್ದಾಗ SC/ST ಸಮುದಾಯದವರು ಊಟ ಮಾಡಬೇಕು ಅಂದಾಗ ಅದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಆಗಿತ್ತು ಅನ್ನೋ ಆರೋಪವನ್ನು BJPಗರು ಮಾಡಿದರು. ಸೊ ಹಾಗಾಗಿ ಎಲ್ಲ ಪಕ್ಷಗಳಿಂದಲೂ ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಅದಂತೂ ಸಾರ್ವಕಾಲಿಕ ಸತ್ಯ. ನೋಡಬೇಕು ಯಾರು ಹೆಚ್ಚು ಅನ್ಯಾಯ ಮಾಡೋರು ಅಂತ ಈಗ ಚರ್ಚೆ ಆಗಬೇಕಷ್ಟೇ. ಎಲ್ಲರೂ ಅನ್ಯಾಯ ಮಾಡಿದ್ದಾರೆ ಅನ್ನೋದಂತೂ ಸತ್ಯ. ಇನ್ನು ಈ ಒಂದು ಬೆಳಗಾವಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ BJP ನಾಯಕರಿಂದ ಟೀಕೆ ಟಿಪ್ಪಣಿ ವ್ಯಕ್ತವಾಗಿದೆ. ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ, ಮತ್ತೊಂದು ಕಡೆ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಏನಂತ, ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮ ಕುರಿತಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 1924 ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ ಪಕ್ಷಕ್ಕೂ ಎಲ್ಲಿಯ ಸಂಬಂಧ ಅಂತ ವಾಗ್ದಾಳಿ ಮಾಡಿದ್ದಾರೆ. ಹೌದು, ಅದು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್, ಸ್ವಾತಂತ್ರ್ಯ ಹೋರಾಟಕ್ಕೆ ಇವತ್ತಿನ ಕಾಂಗ್ರೆಸ್ ರಾಜಕಾರಣದ ಕಾಂಗ್ರೆಸ್. ಓಕೆ, ಆಮೇಲೆ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಟ್ವೀಟ್ ಮಾಡಿದ್ದಾರೆ. ಬೆಳಗಾವಿಯ ಸಮಾವೇಶ ಟೀಕೆ ಮಾಡಿದ್ದಾರೆ. ಬೆಳಗಾವಿಯ ಏನು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು 1924 ಅಧಿವೇಶನ ಶತಮಾನೋತ್ಸವ ನೆನಪಿಗಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಬಂಧ ಇಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ವಿಸರ್ಜನೆ ಮಾಡಲು ಕರೆ ಕೊಟ್ಟಿದ್ರು. ಇಂದಿನ ಗಾಂಧಿಗಳು ನಕಲಿ ಗಾಂಧಿಗಳು. ಮಹಾತ್ಮ ಗಾಂಧಿಯವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಸುಮ್ಮನೆ ಹೆಸರಿಟ್ಕೊಂಡು ಆಟ ಆಡ್ತಾವ್ರೆ ಅನ್ನೋ ದಾಟಿಯಲ್ಲಿ ಜೋಶಿ ಟ್ವೀಟ್ ಮಾಡಿ ಟೀಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ಬೆಳಗಾವಿಯಲ್ಲಿ ನಕಲಿ ಗಾಂಧಿಗಳ ಜಾತ್ರೆ ನಡೀತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರೆ ಈಗಿನ ಕಾಂಗ್ರೆಸ್ಸಿಗರಿಗೆ ಗಾಂಧಿ ಮೇಲೆ ಪ್ರೀತಿಯೂ ಇಲ್ಲ, ಅಭಿಮಾನವೂ ಇಲ್ಲ. ಅದು ಇದ್ದಿದ್ದೇ ಆದರೆ ಮೊನ್ನೆ ಉದ್ಘಾಟಿಸಿದ AICC ಕಚೇರಿಗೆ ಗಾಂಧಿ ಭವನ ಅಂತ ಹೆಸರನ್ನು ಇಡಬೇಕಾಗಿತ್ತು ಅಲ್ವಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರು ಇಡಬೇಕಾಗಿತ್ತು, ಯಾಕೆ ಇಟ್ಟಿಲ್ಲ ಅಂತ ಕೇಳಿದ್ದಾರೆ. ಅದು ಜನಕ್ಕೂ ಗೊತ್ತು. ಮಹಾತ್ಮ ಗಾಂಧಿ ಫ್ಯಾಮಿಲಿಗೂ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫ್ಯಾಮಿಲಿಗೂ ರಕ್ತಗತವಾದಂಥ ಸಂಬಂಧ ಇಲ್ಲ ಅಂತ ಗೊತ್ತಿರೋ ವಿಷಯ. ನೆಹರು ಫ್ಯಾಮಿಲಿ ಸಂಬಂಧ, ನೆಹರು, ಇಂದಿರಾ ಗಾಂಧಿ ಅವರು ಇದು ಬೇರೆ, ಮಹಾತ್ಮ ಗಾಂಧಿ ಫ್ಯಾಮಿಲಿ ಬೇರೆ ಅಂತ ಬಹುತೇಕ ಜನರಿಗೆ ಗೊತ್ತಿರೋ ವಿಷಯ. ಬಟ್ ಇವರು ಮತ್ತೆ ಅದು ಗೊತ್ತಾಗಲಿ ಅಂತ BJPಗರು ಹಿಂಗೆ ಹೇಳ್ತಾರೆ. ನಕಲಿ ಗಾಂಧಿಗಳಂತೆಲ್ಲ ಟೀಕೆ ಮಾಡ್ತಾರೆ. ಓಕೆ, ಅದವ್ರ ಟೀಕೆ, ಅದೇನೂ ಮಾಡೋಕ್ಕಾಗಲ್ಲ. ಇನ್ನೊಂದು DK ಶಿವಕುಮಾರ್ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮತ್ತು ಆರ್ ಅಶೋಕ್ ಅವ್ರಿಗೆ. ಏನಂತ, ಗಾಂಧಿ ಹಾಗೂ ಅಂಬೇಡ್ಕರ್ ಹೆಸರಲ್ಲಿ ಕಾಂಗ್ರೆಸ್ ಜಾತ್ರೆ ಮಾಡ್ತಾ ಇದೆ, ಅವರು ನಕಲಿ ಗಾಂಧಿಗಳು ಎಂಬ BJP ನಾಯಕರ ಟೀಕೆಗೆ DK ಹೇಳಿದ್ದಾರೆ. ಹೌದು, ನಾವು ಜಾತ್ರೆ ಮಾಡ್ತಾ ಇದ್ದೇವೆ, ಇಲ್ಲ ಅಂದವ್ರು ಯಾರು? ಒಳ್ಳೇದಾಗಬೇಕು, ಸಂಸ್ಕೃತಿ ಉಳಿಯಲು ಜಾತ್ರೆ ಮಾಡಲಾಗ್ತಿದೆ. ಸಂಕ್ರಾಂತಿ ಸಮಯದಲ್ಲಿ ಹೊಸ ಸಂಕ್ರಮಣ, ಹೊಸ ಹೊರಪು, ರೈತರ ಬದುಕಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾರೆ. ಅದೇ ರೀತಿ ಗಾಂಧೀಜಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ 100 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ನಾವು ಜಾತ್ರೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾವು BJP ನಾಯಕರ ಟೀಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ. ಅವರಿಗೆ ಸ್ವಾತಂತ್ರ್ಯ ಚಳವಳಿ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಚಳುವಳಿಯಲ್ಲಿ ಕಾಂಗ್ರೆಸ್ಸಿಗರು ಮಾಡಿದ ತ್ಯಾಗ, ಬಲಿದಾನಗಳ ಬಗ್ಗೆ ಅವರಿಗೆ ಅರಿವಿಲ್ಲ. ಗೋಡ್ಸೆ ಸಿದ್ಧಾಂತ ಪಕ್ಷದವರಿಂದ ನಾವು ಮಾತು ಕೇಳಬೇಕಾಗಿಲ್ಲ. ಈ ದೇಶಕ್ಕೆ ಗಾಂಧೀಜಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಪ್ರಾಣತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಅಧಿಕಾರ ತ್ಯಾಗದ ಬಗ್ಗೆ ನಮಗೆ ಗೊತ್ತಿದೆ. ನಾನು ಅಂತಹ ದೊಡ್ಡ ನಾಯಕನಾಗಲು ಆಗೋದಿಲ್ಲ. ನಾನು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ. ಯಾರ ಹಣೆಯಲ್ಲಿ ಏನು ಬರ್ತಿದ್ಯೋ ಅಂತ BJPಗರ ಟೀಕಿಸೋದ್ರ ಜೊತೆಗೆ ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಪ್ರಾಣತ್ಯಾಗ ಮತ್ತು ಇವರ ಅಧಿಕಾರ ತ್ಯಾಗವನ್ನು ಹೇಳಿ ನಾನು ತ್ಯಾಗ ಮಾಡೋನು, ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ಪ್ರೆಸೆಂಟ್ ಕಂಡೀಷನ್ಗೆ DK ಶಿವಕುಮಾರ್ ಲಿಂಕ್ ಮಾಡಿದ್ದಾರೆ. ಆ್ಯಂಡ್ ಎರಡನೇದು, ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಗೆ ಮಹಾತ್ಮ ಗಾಂಧಿಯವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ, ರಾಹುಲ್ ಗಾಂಧಿಯವ್ರಿಗೂ ಆ ಗಾಂಧಿ ಈ ಗಾಂಧಿ ಜನನ ಯಾಮಾರ್ಸಕ್ಕೆ ಹೋಗ್ತಿದ್ದಾರೆ ಅನ್ನೋ ಟೀಕೆ, ಇವೆಲ್ಲ ರಕ್ತಗತವಾಗಿ ಸಂಬಂಧ ಇಲ್ಲ. ಆದರೆ ಕಾಂಗ್ರೆಸ್ನ ನಿಲುವುಗಳು ಮಹಾತ್ಮ ಗಾಂಧಿದು ಏನಾಗಿತ್ತು ಅದೇ ನಿಲುವುಗಳನ್ನ ಈಗಿನ ಕಾಂಗ್ರೆಸ್ಸಿಗರು ಮುಂದುವರಿಸಿದ್ದಾರೆ. ಸ್ವಾತಂತ್ರ್ಯ ನಂತರ ಅದನ್ನು ವಿಸರ್ಜನೆ ಮಾಡ್ತೀವಿ ಅಂತಂದ್ರೆ, ಬಟ್ ಇವತ್ತಿಗೆ ಅನಿವಾರ್ಯತೆ ಇತ್ತು ಅಂತ ನಂತರ ಉಳಿಸ್ಕೊಂಡು ಬಂದಿರ್ಬೋದು. ಹಾಗಾಗಿ ಜನಗಳ ತೀರ್ಮಾನ ಅದನ್ನು ಉಳಿಸೋದು, ಬೆಳೆಸೋದು. ಹಾಗಾಗಿ ಅದೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಜನಗಳಿಗೂ ಗೊತ್ತು ಸಹಜವಾಗದು, ಮಹಾತ್ಮ ಗಾಂಧಿ ಫ್ಯಾಮಿಲಿಗೂ ನೆಹರು ಫ್ಯಾಮಿಲಿಗೆವರೆಗೂ ಹೋರಾಟದ ಸಂಬಂಧ ಇದೆ, ರಕ್ತಗತ ಸಂಬಂಧ ಇಲ್ಲ. ಅಣ್ಣ ತಮ್ಮದಿರು, ಚಿಕ್ಕಪ್ಪ ದೊಡ್ಡಪ್ಪದಿರು ಮಕ್ಕಳಲ್ಲ ಇವರು. ಆ ಗಾಂಧಿ ಬೇರೆ, ಈ ಗಾಂಧಿ ಬೇರೆ ಅಂತ ಗೊತ್ತು. ಹಾಗಾಗಿ ಇವರು ನಕಲಿ ಗಾಂಧಿಗಳನ್ನು ಕರೀತಾರೆ. ಅದೇನೂ ಮಾಡೋಕ್ಕಾಗಲ್ಲ. ಈಗ ಅದು ಮುಗೀತು, ಕಾಂಗ್ರೆಸ್ನ ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮ ಮುಗೀತು. ಈಗ BJPಯ ಮನೆಯೊಂದು 16 ಬಾಗ್ಲ ಇತ್ತಲ್ಲ, ಅದ್ರ ಬಗ್ಗೆ ಸ್ಟೋರಿ. ಈಗ ಈ ಕಾಂಗ್ರೆಸ್ ಟೀಕೆ ಮಾಡಿದ್ರೆ ಇವ್ರ ಸ್ಟೋರಿ. ಬಂಡಾಯ ಶಮನಕ್ಕೆ ಯತ್ನ, ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ BJP ಸರಣಿ ಸಭೆ ನಡೀತು ಇವತ್ತು ದಿನಪೂರ್ತಿ. ಹೌದು,
ಬಿಜೆಪಿಯಲ್ಲಿನ ಒಳ ಜಗಳಗಳು ಸ್ಪಷ್ಟವಾಗ್ತಿದ್ದು ಪಕ್ಷದ ನಾಯಕರು ಪರಸ್ಪರ ಟೀಕಿಸಿಕೊಳ್ಳುವ ಮೂಲಕ ಕೆಸರೆರಚಾಟ ಆರಂಭಿಸಿದ್ದಾರೆ. ಹಿರಿಯ ನಾಯಕರು ಮಂಗಳವಾರ ಬೆಂಗಳೂರಿನಲ್ಲಿ ಪಕ್ಷದ ಆಂತರಿಕ ವಿಷಯಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ಚುನಾಯಿತ ಪ್ರತಿನಿಧಿಗಳೊಂದಿಗೆ ಸಭೆ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯ ಕುರಿತು ಚರ್ಚಿಸಲು ಸಾಂಸ್ಥಿಕ ಸಭೆ ಮತ್ತು ನಂತರ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಪೊನ್ನು ರಾಧಾಕೃಷ್ಣನ್ ಮತ್ತು ಸಹ ಪ್ರಭಾರಿ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ತಡರಾತ್ರಿಯೂ ಕೂಡ ಶಾಸಕರು, ಸಂಸದರು, ಎಂಎಲ್ಸಿಗಳು ಸೇರಿದಂತೆ ಸಭೆ ಆಯಿತು. ಅವರೆಲ್ಲರನ್ನೂ ಮಾತಾಡಿದ್ರು, ನಡೀತಾ ಐತೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಜೆಪಿಯಲ್ಲಿ ಯತ್ನಾಳ್ ಟೀಮ್ ನೇರವಾಗಿ ಫೈಟ್ ಮಾಡ್ತಿದ್ರೆ, ಮತ್ತೊಂದು ಟೀಮ್ ಸೈಲೆಂಟಾಗಿ ವಿಜೇಂದ್ರ ವಿರುದ್ಧ ಫೈಟ್ ಮಾಡ್ತಿದೆ. ಯಾಕೆಂದರೆ ಸಂಘ ಪರಿವಾರದ ಸಿದ್ಧಾಂತ ಆಗ್ಬೋದು, ಶಿಸ್ತು ಆಗ್ಬೋದು, ಅದು ಯಾವುದೂ ವಿಜೇಂದ್ರ ಪಾಲನೆ ಮಾಡ್ತಾ ಇಲ್ಲ. ವಿಜೇಂದ್ರ ನಡೆದಿದ್ದೇ ಹಾದಿ ಅನ್ನೋ ರೀತಿಯ ನಡೀತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಟೀಕಿಸ್ತಿದ್ರೆ, ಇನ್ನೊಂದು ವರ್ಗ ಮೌನವಾಗಿಯೇ ವಿಜೇಂದ್ರ ವಿರುದ್ಧ ಯುದ್ಧ ಮಾಡ್ತಿದೆ. ಅದು ಸ್ಪಷ್ಟವಾಗಿ ಕಾಣ್ತಿದೆ. ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟಿಡ್ತಿದ್ದಾರೆ. ಬಟ್ ಬದಲಾವಣೆಗಳು ತೀರಾ ಕಡಿಮೆ. ಆದರೆ ವಿಜೇಂದ್ರ ಆರ್ಭಟಕ್ಕೆ, ಆಟಗಳಿಗೆ ಕಡಿವಾಣ ಹಾಕೋ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೈಕಮಾಂಡ್. ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೋಡಬೇಕು. ಬಟ್ ಬಿಜೆಪಿ ಕಾಂಗ್ರೆಸ್ನ ಟೀಕೆ ಮಾಡುವ ಬಿಜೆಪಿ ನಾಯಕರದೇ ಮನೆ ಒಂದು 3-4 16 ಬಾಗ್ಲಾಗ್ದಂಗೆ ಆಗಿದೆ. ಬಟ್ ಇದನ್ನು ಸರಿ ಹೋಗುತ್ತೆ ಅನ್ನೋ ಭರವಸೆ ಇಲ್ಲ. ಯಾಕಂದರೆ ಹೈಕಮಾಂಡ್ ಹೇಳಿದ ಮೇಲೆ ಕೂಡ ಯತ್ನಾಳ್ ರಮೇಶ್ ಜಾರಕಿಹೊಳಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಟೀಕೆ ಮಾಡ್ದಂಗೆ ಆದ್ ಬೀದಿಲಿ ಕಮಾನ್ ವಿಜೇಂದ್ರ ಅಂತ ಕರೀತಾವ್ರೆ. ಶಿಕಾರಿಪುರಕ್ಕೆ ವಿಜೇಂದ್ರ ಮನೆ ಬಾಗ್ಲಿಗೆ ಬರ್ತೀನಿ ಅಂತ ಸವಾಲು ಹಾಕವ್ರೆ, ಡೇಟ್ ಫಿಕ್ಸ್ ಮಾಡು ಅಂತ. ಇನ್ನೂ ವಿಜೇಂದ್ರ ಡೇಟ್ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಏನಾಗತ್ತೆ ನೋಡ್ಬೇಕು ಅದನ್ನು. ಬಟ್ ಬಚ್ಚಾ ಅಂತೆಲ್ಲ ವಿಜೇಂದ್ರಾಗಿ ಹಿಗ್ಗಾಮುಗ್ಗ ಜಾಡಿಸ್ತವ್ರೆ ರಮೇಶ್ ಜಾರಕಿಹೊಳಿ. ಬಿಜೆಪಿದು ಆ ಮಟ್ಟಿಗಿದೆ. ಇವರು ಕಾಂಗ್ರೆಸ್ನ ಟೀಕೆ ಮಾಡಕ್ಕೆ ಹೋಗಿದ್ದಾರೆ. ಬಿಜೆಪಿದು 16 ಕತೆಗಳಾಗಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ನು ದೆಹಲಿ ಚುನಾವಣೆ, ವಿಧಾನಸಭೆ ಚುನಾವಣೆ ಬಹಳ ರಂಗೇರ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿ, ಕೇಂದ್ರಾಡಳಿತ ಪ್ರದೇಶ ದೆಹಲಿ, 70 ಸ್ಥಾನಗಳ ಚುನಾವಣೆ. ಇವತ್ತು ಬಿಜೆಪಿಯವರು ಒಂದಷ್ಟು ಘೋಷಣೆ ಮಾಡಿದೆ. ನನಗೆ ಬಹಳ ಇಷ್ಟ ಆದಂಥ ಘೋಷಣೆ ಇದು. ಫ್ರೀ ಎಲ್ಲ ಕೊಟ್ಟ ಕೇಳಿದಾಗ ಒಂಥರ ಅನ್ಸುತ್ತೆ, ನನಗೆ ಹಾಳು ಮಾಡ್ತಾವ್ರಂತ. ಬಟ್ ಈ ಫ್ರೀ ಓಕೆ ಅನ್ಸಿದೆ. ಯಾರು ಕೊಟ್ಟರು ಅದನ್ನು ಒಪ್ಪಲೇಬೇಕು. ಅಂದರೆ KGಯಿಂದ PGವರೆಗೆ ಉಚಿತ ಶಿಕ್ಷಣದ ಭರವಸೆಯನ್ನು ಕೊಡ್ತಾವ್ರೆ. ಇದೇ ಬೇಕಾಗಿದ್ದು, ಇದನ್ನು ಕೊಡಬೇಕಾಗಿತ್ತು. ಬಟ್ ಇದು ಇಂಪ್ಲಿಮೆಂಟೇಷನ್ ಗೆದ್ದ ಮೇಲೆ ಅವೆಲ್ಲ ನೋಡೋಣ. ಬಿಜೆಪಿ ವಿಧಾನಸಭಾ ಚುನಾವಣೆ 2ನೇ ಭಾಗವನ್ನು ಬಿಡುಗಡೆ ಮಾಡಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ KGಯಿಂದ PGವರೆಗೂ ಉಚಿತ ಶಿಕ್ಷಣ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಂಗಳವಾರ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಪಕ್ಷದ ನಿರ್ಣಯ ಪತ್ರದ 2ನೇ ಭಾಗವನ್ನು ಬಿಡುಗಡೆ ಮಾಡಿದ್ರು. ಪ್ರಣಾಳಿಕೆ ಬಿಡುಗಡೆ ಮಾಡಿದ ಅನುರಾಗ್ ಠಾಕೂರ್ ಅವರು ಆರೋಗ್ಯ ಮತ್ತು ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡಿದರು. ಸರ್ಕಾರಿ ಸಂಸ್ಥೆಗಳಲ್ಲಿ ಶಿಶು ವಿಹಾರದಿಂದ ಸ್ನಾತಕೋತ್ತರ ಹಂತದವರೆಗೆ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಘೋಷಿಸಿದರು. ಪ್ರಣಾಳಿಕೆಯು UPSC ಮತ್ತು NML KPSC ತರಹಲ್ಲಿ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತೆ. ಜೊತೆಗೆ 2 ಪ್ರಯತ್ನಗಳಿಗೆ 15,000 ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ಗೆ 15,000 ಕೊಡ್ತಾರಂತೆ. ಭೀಮರಾವ್ ಅಂಬೇಡ್ಕರ್ ಸ್ಟೈಫಂಡ್ ಯೋಜನೆಯಡಿಯಲ್ಲಿ ITI ಮತ್ತು ಪಾಲಿಟೆಕ್ನಿಕ್ ಸ್ಕಿಲ್ ಸೆಂಟರ್ಗಳಲ್ಲಿ ತಾಂತ್ರಿಕ ಕೋರ್ಸ್ಗಳನ್ನು ಕಲಿಯುತ್ತಿರುವ ಪರಿಶಿಷ್ಟ ಜಾತಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,000 ಸ್ಟೈಫಂಡ್ ಅನ್ನು ಪಕ್ಷ ಘೋಷಣೆ ಮಾಡಿದೆ. ಬಿಜೆಪಿ ಆಟೋ ಟ್ಯಾಕ್ಸಿ ಚಾಲಕ ಕಲ್ಯಾಣ ಮಂಡಳಿ ರಚಿಸುವುದಾಗಿಯೂ ಬಿಜೆಪಿ ಭರವಸೆ ನೀಡಿದ್ದು, ಚಾಲಕರಿಗೆ 10 ಲಕ್ಷ ಜೀವ ವಿಮೆ, 5 ಲಕ್ಷ ಅಪಘಾತ ವಿಮೆ ನೀಡುವುದಾಗಿ ಭರವಸೆ ನೀಡಿದೆ. ಅದೇ ರೀತಿ ಬಿಜೆಪಿ ಮನೆ ಕೆಲಸದವರಿಗೆ ಕಲ್ಯಾಣ ಮಂಡಳಿಯನ್ನು ರಚಿಸುವುದಾಗಿ ಭರವಸೆ ನೀಡಿದೆ. ಅದೇ ರೀತಿಯ ವಿಮಾ ಪ್ರಯೋಜನಗಳನ್ನು ನೀಡ್ತಾ ಇದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ದೆಹಲಿಯಲ್ಲಿ ಮೋದಿ ಸರ್ಕಾರ ಬರಲಿದೆ. ಉತ್ತಮ ದೆಹಲಿ ಮಾಡ್ತೇವೆ, ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣುತೆ ಮತ್ತು ನಾವು ಅಧಿಕಾರಕ್ಕೆ ಬಂದರೆ ಹಗರಣಗಳ ತನಿಖೆ SIT ರಚಿಸ್ತೇವೆ ಅಂತ ಅನುರಾಗ್ ಠಾಕೂರ್ ಭರವಸೆ ಕೊಟ್ಟಿದ್ದಾರೆ. ಯಾವತ್ತೂ ನಷ್ಟದಲ್ಲಿರದ ದೆಹಲಿ ಮೊದಲ ಬಾರಿಗೆ ಆದಾಯ ನಷ್ಟಕ್ಕೆ ಸಿಲುಕಿದ್ದು ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್ ಮತ್ತು ಅತಿಶಿ ಅವರ ಕಾರಣ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲ್ಲ. ನರೇಂದ್ರ ಮೋದಿ ಎದೆಯೊಪ್ಪಿಸಿ 56 ಇಂಚು ನಮ್ಮದೇ ದೇಶ ಅಂದರೂ ಕೂಡ ದೆಹಲಿಯನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ತಾ ಇತ್ತು. 2015ರಲ್ಲಿ 70 ಸೀಟಲ್ಲಿ 67 ಆಮ್ ಆದ್ಮಿ, 3 ಬಿಜೆಪಿ, ಕಾಂಗ್ರೆಸ್ 0. 2020 ಬಿಜೆಪಿ 8, ಆಮ್ ಆದ್ಮಿ ಪಾರ್ಟಿ 62, ಕಾಂಗ್ರೆಸ್ 0. ಇಲ್ಲಿ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಮತ್ತು ಬಿಜೆಪಿ ನಡುವೆ. ಬಟ್ ಆಮ್ ಆದ್ಮಿ ಪಾರ್ಟಿ ಸುಮ್ಮನೆ ಜನ ವೋಟ್ ಆಗ್ತಿಲ್ಲ. ಈ ಬಿಜೆಪಿಗರ ಬರೀ ಬಿಲ್ಡಪ್ಗಳ ನಡುವೆ ಸಂಘಟನಾತ್ಮಕವಾಗಿ ಜನರ ಬಳಿ ಹೋಗಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರವನ್ನು ಪಡಿತಾ ಇದೆ ದೆಹಲಿಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ CM ಫೇಸ್ ಯಾರು, ಈ ಥರ ಕೇಜ್ರಿವಾಲ್ ಥರ ಟೀಮ್ ಯಾರು, ಸೇನೆ ಎಲ್ಲಿದೆ ದೆಹಲಿ ಉದ್ಧಾರ ಮಾಡೋಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಇದಾಗುತ್ತೆ. ಉಚಿತವನ್ನು ಕೊಟ್ಟು ಉದ್ಧಾರ ಮಾಡೋದಲ್ಲ. ಬಟ್ ಈ ರೀತಿ KGಯಿಂದ PGವರೆಗೆ ಫ್ರೀ ಎಜುಕೇಷನ್ ಜೊತೆಗೆ ಮಾಲಿನ್ಯ ಮುಕ್ತ ದೆಹಲಿ ಲೆಕ್ಕಾಚಾರಗಳು ಗೊತ್ತಿಲ್ಲ. ಬಟ್ ಸಿಸ್ಟಮ್ಯಾಟಿಕ್ ಎಲೆಕ್ಷನ್ ಬಂದಾಗ, ನಂಬಿಕೆ ವಿಚಾರ ಬಂದಾಗ ದೆಹಲಿಯಲ್ಲಿ ನನಗನ್ಸೋದು ಬಿಜೆಪಿಗರಿಗಿಂತ ಆಮ್ ಆದ್ಮಿ ಪಾರ್ಟಿಯವರೇ ಯೋಗ್ಯ ಅಂತ ಅನಿಸ್ತಾರೆ.
BJPಗಿಂತ ಆಮ್ ಆದ್ಮಿಗರೇ ಯೋಗ್ಯ ಅನ್ಸುತ್ತೆ. ಯಾಕಂದರೆ ಸಮರ್ಥವಾಗಿ ದೆಹಲಿಯನ್ನು ಕಟ್ತೀನಿ, ಸುಷ್ಮಾ ಸ್ವರಾಜ್ ಅವತ್ತಿಗೆ ಲೆಕ್ಕಾಚಾರಗಳು. ಸೊ ಹಾಗಾಗಿ ಆ ಥರದ ಫೇಸ್ಗಳು BJPಗೆ ಮತ್ತೆ ದೆಹಲಿಯಲ್ಲಿ ಸಿಗಲಿಲ್ಲ. ಎಲ್ಲ ಕಡೆ ನರೇಂದ್ರ ಮೋದಿ ಫೋಟೋನೇ ಇರಬೇಕು ಅಂತ ಬಯಸೋ BJPಗೆ ದೆಹಲಿ ಒಂದು ರೀತಿಯ ಟಫ್ ಟಾಸ್ಕ್. ನರೇಂದ್ರ ಮೋದಿನೇ ಬಂದು ದೆಹಲಿಗೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ಕೋಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಕಂಪೇರ್ ಟು BJP ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಪರವಾಗಿಲ್ಲ ಅಂತ ಒಂದು ಲಿಟಲ್ ಬಿಟ್ ಕಂಪೇರ್ ಟು BJP ಅನ್ಸುತ್ತೆ ಅನ್ನೋದು ಬಿಟ್ಟರೆ ಚುನಾವಣೆ BJP ಅನ್ಕೊಂಡ್ರೆ ಸುಲಭ ಇಲ್ಲ. ಬಟ್ ಕಾಂಗ್ರೆಸ್ BJP ಸೋಲ್ಸಕ್ಕಿಂತ ಆಮ್ ಆದ್ಮಿ ಪಾರ್ಟಿ ಸೋಲ್ಸಕ್ಕೆ ಮತವನ್ನು ಕೀಳೋ ಲೆಕ್ಕಾಚಾರ ಕೊಟ್ಟಂಗಿದೆ. ರಾಹುಲ್ ಗಾಂಧಿ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲ್ಸಕ್ಕೆ ಕೊಟ್ಟಂಗೆ ಅವರೇ, BJP ಸೋಲ್ಸಕ್ಕಲ್ಲ. ನೋಡ್ಬೇಕೇನಾಗುತ್ತೆ ಅಂತ ದೆಹಲಿ. ಇನ್ನು ಬೆಂಗಳೂರು ಮತ್ತೊಂದೇ ಕರ್ನಾಟಕ ತಲೆ ತಗ್ಗಿಸುವಂಥ ಸನ್ನಿವೇಶ. ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಬಸ್ಗಾಗಿ ಕಾಯ್ತಾ ನಿಂತಿದ್ದಂಥ ವ್ಯಕ್ತಿ 11:30 ಬೆಂಗಳೂರು, ಮಧ್ಯರಾತ್ರಿ ಹೋಟ್ಲು ಓಪನ್ ಮಾಡ್ತೀವಿ, ಮಧ್ಯರಾತ್ರಿ ನಡೀಬೇಕು ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ. ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ಅಡಿಯ ಬೆಂಗಳೂರಲ್ಲಿ ಒಬ್ಬ ಮಹಿಳೆ ರಾತ್ರಿ 11:30ಗೆ ಬಸ್ಗಾಗಿ ಕಾಯ್ದಿರ್ತಕ್ಕಂಥ ಮಹಿಳೆ ಕರ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡ್ತಾರೆ. ದುರಂತ ಸನ್ನಿವೇಶ. ಎಸ್, ಬೆಂಗಳೂರು ನಗರದ ಜನನಿಬಿಡ KR ಮಾರುಕಟ್ಟೆ ಬಳಿಯೇ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವ ಆಘಾತಕಾರಿ ಘಟನೆ ವರದಿಯಾಗಿದ್ದು, ಈ ಸಂಬಂಧ SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಮಿಳುನಾಡು ಮೂಲದ ಮಹಿಳೆಯೊಬ್ಬರ ಮೇಲೆ KR ಮಾರುಕಟ್ಟೆ ಗೋಡನ್ ಸ್ಟ್ರೀಟ್ನಲ್ಲಿ ಇಬ್ಬರು ವ್ಯಕ್ತಿಗಳು ಅತ್ಯಾಚಾರ ಎಸಗಿದ್ದಾರೆ. ಬಳಿಕ ಮಹಿಳೆಯ ಬಳಿ ಇದ್ದ ಚಿನ್ನದ ಆಭರಣಗಳು ಮತ್ತು ಮೊಬೈಲ್ ಕಸಿದುಕೊಂಡಿದ್ದಾರೆ. ಪತಿಯೊಂದಿಗೆ ಜಗಳವಾಡಿದ್ದ ಮಹಿಳೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು. KR ಮಾರುಕಟ್ಟೆಯಲ್ಲಿ ಯಲಹಂಕಕ್ಕೆ ತೆರಳಲು ಬಸ್ಗಾಗಿ ಕಾಯ್ತಿದ್ದ ವೇಳೆ ಇಬ್ಬರು ಆರೋಪಿಗಳು ಬಂದಿದ್ದಾರೆ. ಬಸ್ ಎಲ್ಲಿ ಸಿಗುತ್ತದೆ ಅಂತ ವಿಚಾರಿಸಿದ್ದ ಮಹಿಳೆಯನ್ನ ಆರೋಪಿಗಳು ತೋರಿಸ್ತೇವೆ ಅಂತ ಹೇಳಿ ಸಮೀಪದಲ್ಲೇ ಇದ್ದ ಗೋಡಾನ್ ಸ್ಟೇಟ್ಗೆ ಕರೆದೊಯ್ದಿದ್ದಾರೆ. ಬಳಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ವರದಿಯಾಗಿದೆ. ಈ ಸಂಬಂಧ ಸಂತ್ರಸ್ತೆ ದೂರು ನೀಡಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಲಾಗ್ತಿದ್ದು, ಕೆಲವು ಕಡೆಗಳಲ್ಲಿ ಆರೋಪಿಗಳು ಓಡಾಡ್ತಿರುವ ದೃಶ್ಯ ಸರಿಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಶರವಣ ಮತ್ತು ಗಣೇಶ್ ಅಂತ ಗುರುತಿಸಲಾಗಿದೆ. ಇನ್ನು ಈ ಸಂಬಂಧಪಟ್ಟಂಗೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ದರೋಡೆಕೋರರು ಅತ್ಯಾಚಾರಿಗಳ ತಾಣವಾಗ್ತಾ ಇದೆ ರಾಜ್ಯ, ಸ್ತ್ರೀ ಕುಲಕ್ಕೆ ಇಲ್ಲ ರಕ್ಷಣೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಹೌದು, ಈ ಘಟನೆಯನ್ನು ಖಂಡಿಸಿದ್ದಾರೆ. ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರೋದು ಗುಂಪುಗಾರಿಕೆಯ ರಾಜಕಾರಣ ಹಾಗೂ ಕಾಂಗ್ರೆಸ್ ಉತ್ಸವಗಳು ಮಾತ್ರ. ಜನಹಿತ ಹಾಗೂ ಸಮಾಜ ಸುರಕ್ಷತೆಯನ್ನು ಮರೆತಿರುವ ಈ ಸರ್ಕಾರ ವ್ಯವಸ್ಥೆಯಲ್ಲಿ ನಾಗರಿಕರು ಅಸುರಕ್ಷತೆಯ ವಾತಾವರಣ ಫೇಸ್ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಾ, ಗೃಹ ಇಲಾಖೆ ಇದೆಯಾ, ಒಂದು ಸರ್ಕಾರ ಈ ರಾಜ್ಯವನ್ನು ಆಳ್ತಿದೆ ಅಂತ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಕೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಓಹೋ, ನಿಮ್ಮ ಆಡಳಿತಾವಧಿಯಲ್ಲಿ ಅತ್ಯಾಚಾರಗಳು ನಡೆದಿಲ್ವಾ ಅಂತ. ಅವರ ಆಡಳಿತದಲ್ಲಿ 2019ರಿಂದ 23ರವರೆಗೆ BJP ಅತಿ ಕೆಟ್ಟ ಆಡಳಿತ ಕೊಡ್ತು. ಭ್ರಷ್ಟಾಚಾರ, ಆದಿಬೀದಿ ರಂಪಾಟ, ಅವ್ರು ಸರಿ ಇಲ್ಲ ಅಂತಾನೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದು. ಹಂಗಾರೆ ನೀವಿದ್ದಾಗ ಅತ್ಯಾಚಾರ ಆಗಿಲ್ವಾ ಅನ್ನೋ ಹೇಳುವಂಥ ಸಿದ್ದರಾಮಯ್ಯನವ್ರ ಹೇಳಿಕೆನ ನಿರೀಕ್ಷೆ ಮಾಡಿರಲಿಲ್ಲ. ಅದೇಳಿದೆ 24 ಗಂಟೆಲಿ ಒಳಕಾಗ್ತೀವಿ, ಅವ್ರನ್ನ ಖಡಕ್ ಆದೇಶ ಕೊಡ್ತೀನಿ, ಪುಂಟ್ ಪೋಖ್ರಿಗಳಿಗೆ ಈ ಥರದವ್ರಿಗೆ ಕಠಿಣ ಶಿಕ್ಷೆ ತರ್ತೀವಿ ಅಂತ ಹೇಳಿದ್ರೆ ಆಗತ್ತೆ. ನಿಮ್ಮ ಟೈಮಲ್ಲಿ ಆಗಿರಲಿಲ್ವಾ ಅನ್ನೋ ಸಿದ್ದರಾಮಯ್ಯನವ್ರು ಈ ಉಡಾಫೆ ರೀತಿ ಹೇಳಿಕೆ ಇದೆಯಲ್ಲ, ಇದೊಂದು ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಬಹಳ ನಿರೀಕ್ಷೆಗಳಿದೆ. ಇನ್ನು ಈ ಸಂಬಂಧಪಟ್ಟಂಗೆ ಈಗಾಗಲೇ ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ ದಯಾನಂದ್. ಬೆಳಗಾವಿಯಲ್ಲಿ ಏನು ಸಿದ್ದರಾಮಯ್ಯನವರು BJP ಆಡಳಿತ ನಡೆಯುತ್ತಿಲ್ವಾ ಅಂತ ಹೇಳಿಕೆ ಇದೆಯಲ್ಲ, ಅದೊಂದು ರೀತಿಯ ಬೇಸರದ ಸಂಗತಿ. ಆರೋಪಿಗಳನ್ನ ಬಂಧಿಸ್ತೀವಿ, 24 ಗಂಟೆ ಒಳಗಡೆ ಖಡಕ್ ಆದೇಶ ಕೊಡ್ತೀನಿ ಅಂತಂದ್ರೆ ವಾವ್ ಅನ್ಬೋದು. BJP ಅಧಿಕಾರದಲ್ಲಿದ್ದಾಗ ಆಡಳಿತದಲ್ಲಿರೋ ಕಡೆ ರೇಪ್ ಆಗಿಲ್ವಾ ಅಂದರೆ ಅಲ್ಲೂ ಆಯ್ತವೆ ಇಲ್ಲೂ ಆಯ್ತವೆ ಅಂತ. ಅವರಿದ್ದಾಗಲೂ ಆಗ್ತವೆ ಅನ್ನೋದಾದ್ರೆ BJP ಟೈಮಲ್ಲಿ ಈ ಥರ ಆದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿಲ್ವಾ, ಕೇಳಿಲ್ವಾ? ಅವರಿದ್ದಾಗಲೂ ಆಗ್ತಿತ್ತು, ನಾವಿದ್ದಾಗಲೂ ಆಗುತ್ತೆ ಅನ್ನೋದಾದ್ರೆ ಯಾಕೆ ಬದಲಾವಣೆ ಮಾಡ್ಬೇಕಂಗಾರೆ? ಯಾಕೆ ಬದಲಾವಣೆ ಮಾಡಬೇಕು? ಸರ್ಕಾರಗಳನ್ನ ಜನ ಯಾಕೆ ಚೇಂಜ್ ಮಾಡಬೇಕು? ಅವರಿದ್ದಾಗಲೂ 40% ಭ್ರಷ್ಟಾಚಾರ ಆಗ್ತಿತ್ತು, ನೀವಿದ್ದಾಗಲೂ ಭ್ರಷ್ಟಾಚಾರ ಆಗುತ್ತೆ ಅಂದರೆ ಯಾಕೆ ಚೇಂಜ್ ಮಾಡ್ಬೇಕಂಗಾರೆ? ಯಾಕೆ ಅವ್ರನ್ನ CM ಅಂತೀರಿ? ಯಾಕೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ? ಯಾಕೆ BJP ಸರ್ಕಾರದಲ್ಲಿ ಕೊಲೆ ರೇಪ್ ಆದಾಗ ಯಾಕೆ ಪ್ರತಿಭಟನೆ ಮಾಡ್ತೀರಿ? ಮಾಡಬೇಡಿ. ನೀವಿದ್ದಾಗಲೂ ನೆಕ್ಸ್ಟ್ ಬಂದಾಗ ಆಗ್ತವೆ ಅಂತ ಸುಮ್ಮನಿರಿ. ಹೆಂಗಾರೆ ಸಿದ್ದರಾಮಯ್ಯನವರಿಂದ ಈ ನಿರೀಕ್ಷೆಗಳಿಲ್ಲ ಜನಗಳಿಗೆ. ಸಿದ್ದರಾಮಯ್ಯ ಖಡಕ್ಕು ಇದ್ದಂಗೆ ಪಂಚ ಒದ್ರಕಂಡಂಗೆ ಟವಲ್ ಎತ್ತು ಹೆಗ್ಲೆ ಮೇಲೆ ಒದ್ರಬಿಟ್ಟು ಹೇಳ್ಕೊಂಡು ಹೋಗುತ್ತೆ ಮನುಷ್ಯ ಅಂತಿದೆ. ಆದೇಶ ಮಾಡುತ್ತೆ ಅಂತ. ಏನು BJP ಅವ್ರ ಕಾಲದಲ್ಲಿ ರೇಪ್ ಆಗಿಲ್ವಾ, ಅತ್ಯಾಚಾರಗಳಾಗಿಲ್ವಾ? ಆಮೇಲೆ ಅವ್ರ ಟೈಮಲ್ಲೂ ಆಗ್ತಾವೆ, ನಿಮ್ಮ ಟೈಮಲ್ಲೂ ಆಯ್ತು ಅಂದ್ರೆ ಸರ್ಕಾರ ಯಾಕೆ ಚೇಂಜ್ ಮಾಡಬೇಕು? ಭ್ರಷ್ಟಾಚಾರ ಅವ್ರು ಭ್ರಷ್ಟಾಚಾರ ಮಾಡಲ್ವಾ BJPಗರೇನು ಸಾಚನ? ಹಂಗಾರೆ ಅವ್ರು ಭ್ರಷ್ಟಾಚಾರ ಮಾಡೋರು ಮತ್ತೆ ನೀವು ಯಾಕೆ ಪ್ರತಿಭಟನೆ ಮಾಡ್ತೀರಿ? ಆ ಟೈಮ್ಗಳಲ್ಲಿ ಯಾಕೆ ಕೇಳ್ತೀರಿ? ಜನ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಎಸ್, ಇನ್ನು ಹೊನ್ನಾವರದ ಘಟನೆ
ಹಸುವನ್ನು ಕೊಂದು ಹೊಟ್ಟೆಯನ್ನು ಕರುವನ್ನು ಬಗೆದು ಆಚೆ ಹಾಕಿ ಆ ತಲೆಯನ್ನು ಕತ್ತರಿಸಿ ಅಬಾ 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 ಅದನ್ನು ಕೇಳಿಸ್ಕೊಂಡ್ರೆ ಮೈ ಜುಮ್ ಅಂತದೆ. ಆ ಪಾಪಿಗಳ ಕೃತ್ಯ ಕಣ್ಣಲ್ಲಿ ಸಿಕ್ಕರೆ ಬಡದಾಕಬೇಕು ಅನಿಸುತ್ತೆ. ಇನ್ನು ಈ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಅಂಡ್ 3 ದಿನಗಳ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲ್ಕೋಡ ಗ್ರಾಮದಲ್ಲಿ ಏನು ಘಟನೆ ಆಗಿತ್ತು, ಈಗ ಉತ್ತರ ಕನ್ನಡ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಗೃಹ ಇಲಾಖೆ IGP ಮತ್ತು ಉತ್ತರ ಕನ್ನಡ SP ಜೊತೆ ಗೃಹ ಸಚಿವ ಪರಮೇಶ್ವರನ ಪ್ರತ್ಯೇಕ ಸಭೆ ಮಾಡಿದ್ರು. ಗೋಹತ್ಯೆಯನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ, ಗೋಹಂತಕರು ಯಾರೇ ಆಗಿದ್ರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಆದೇಶ ಕೊಟ್ಟಿದ್ರು ಪರಮೇಶ್ವರ್. ಇದೀಗ ಏನು SP M ನಾರಾಯಣ್ ಸಿಬ್ಬಂದಿ ಜೊತೆ ಕಾಡಿನಲ್ಲೇ ಸುತ್ತಾಡಿ 5 ಬಂಧಿಸಿದ್ದಾರೆ. ಈ ಜಾಲ ಇನ್ನೊಂದಷ್ಟು ಇದೆ ಅಂತ ಅನ್ನೋ ಕಾರಣಕ್ಕೆ ಪತ್ತೆ ಮಾಡೋಕೆ ಕೊಟ್ಟಿದ್ದಾರೆ. ನಿನ್ನೆವರೆಗೂ 4 ತಂಡಗಳ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಇನ್ನೂ 2 ತಂಡ ಎಕ್ಸ್ಟ್ರಾ ರಚನೆ ಮಾಡಿ ಇನ್ನೇನು ಕಥೆಯನ್ನು ನೋಡಲಾಗ್ತದೆ. ಹೊನ್ನಾವರ ತಾಲೂಕಿನ ಸಾಲ್ಕೋಡ್, ಬಾಸ್ಕೇರಿ, ಅಡಿನಬಾಳ, ಕವಲಕ್ಕಿ ಭಾಗದಲ್ಲಿ ಪೊಲೀಸರಿಂದ ಕಾರ್ಯಾಚರಣೆ ಜೋರಾಗಿತ್ತು. ಈ ಹಿಂದೆ ನಾಪತ್ತೆ ಆಗಿರೋ ಹಸುಗಳ ಸಂಬಂಧಪಟ್ಟನೂ ಕೂಡ ಈಗ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಘಟನೆ ಅವತ್ತು ಏನು ಕೃಷ್ಣಾಚಾರಿ ಎಂಬುವರ ಹಸು ಕಾಡಿಗೆ ಮೇಯಕ್ಕೆ ಬಿಟ್ಟಿರ್ತಾರೆ, ಸಂಜೆ ಆದರೂ ಬಂದಿರಲಿಲ್ಲ. ನಂತರ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಹಸು ತಲೆ ಕತ್ತರಿಸಿ ಬಿದ್ದಿತ್ತು, ಕಾಲು ಕಾಣಿಸಿತ್ತು, ಬರೀ ಕಾಲು. ಹಸುವಿನ ಹೋಟೆಲಿದ್ದಂಥ ಕರು ತೆಗೆದಾಕಿ ಆ ಮಾಂಸವನ್ನು ಹೊತ್ಕೊಂಡಂಥ ಘಟನೆ ಆಗಿತ್ತು. ಇದು ಭಾಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಗೊತ್ತಿಲ್ಲ ಯಾವ ಮನಸ್ಥಿತಿ ಅವರು ಅಂತ. ಏನಪ್ಪ ತಿನ್ನಬೇಕು ಅಂದರೆ kg ಕುರಿ ಮಾಂಸ 600-700, ಫಿಶ್ ಸಿಗ್ತದೆ, ಹಂದಿ ಮಾಂಸ ಸಿಗ್ತದೆ, ಲೈಕ್ ಅಂದರೆ ಲೀಗಲಾಗಿ ಯಾವ್ಯಾವ್ದು ಮಾಂಸ ಸಿಗುತ್ತೆ ಅಂತ ಆ ಥರದವೆಲ್ಲ ಐತೆ. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಬಿಹಾರ, ಇದು ರಾಹುಲ್ ಗಾಂಧಿ ಅವ್ರಿಗೆ ಸಂಬಂಧಪಟ್ಟಂಥ ಸುದ್ದಿ. 250 ರು ಮೌಲ್ಯದ ಹಾಲು ನಷ್ಟ ಆಗಿದೆ ನನಗೆ ಅಂತ ರಾಹುಲ್ ಗಾಂಧಿ ವಿರುದ್ಧ ನ್ಯಾಯಾಲಯದ ಮೆಟ್ಲತ್ತಿದ್ದಾರೆ. ಬುಪ್ಪ ಏನು ಸ್ಟೋರಿ ಅಂದರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತನ್ನ 1 ಲೋಟ ಹಾಲು ಕೆಳಗೆ ಬೀಳುವಂತೆ ಮಾಡಿದ್ದಾರೆ, ಇದರಿಂದ ನನಗೆ 250 ರೂಪಾಯಿ ನಷ್ಟ ಆಗಿದೆ ಅಂತ ಆರೋಪಿಸಿ ಬಿಹಾರದ ನಿವಾಸಿಯೊಬ್ಬ ಸ್ಥಳೀಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿರುವ ವಿಲಕ್ಷಣ ಘಟನೆ ವರದಿಯಾಗಿದೆ. ಸಮಸ್ತಿಪುರ ಜಿಲ್ಲೆಯಲ್ಲಿ ಘಟನೆ ನಡೆದಿದ್ದು ಕಳೆದ ವಾರ ರಾಹುಲ್ ಗಾಂಧಿ ಅವರು ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಎಂಬ ಹೇಳಿಕೆಯನ್ನು ಕೇಳಿ ಆಘಾತವಾಯಿತು ಅಂತ ಅವರೀಗ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಥರ ಆಗಿಂದಾಗಿ ಈ ಥರದ ಪ್ರಕರಣಗಳು ನಡೀತಾ ಇರ್ತವೆ, ಲೈಕ್ ವಿಚಿತ್ರವಾದಂಥ ಕೇಸ್ಗಳಾಗ್ತಾ ಇರ್ತಾರೆ. ಬಟ್ ಇದು ಒಂದು ರೀತಿಯ ವಿಚಿತ್ರವಾದಂಥ ಕೇಸ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಏನೂ ಆಗಲ್ಲ, ಬಟ್ ಕೇಳೋಕೆ ಒಂಥರ ಮಜವಾಗಿರುತ್ತೆ ಸ್ಟೋರಿ ಅನ್ನೋದು ಹೊರತುಪಡಿಸಿದ್ರೆ. ಇದು ಬಿಟ್ಟರೆ ಹೆಚ್ಚುವರಿಯಾಗಿ ಇದೇನೋ ಆಗುತ್ತೆ ಈ ಪ್ರಕರಣದಲ್ಲಿ ಅಂತೇನಿಲ್ಲ. ಈಗ ಮುಖೇಶ್ ಚೌಧರಿ ಅಂತ ಇವನ ಹೆಸರು. ರಾಹುಲ್ ಗಾಂಧಿ ಅವರು ಏನು ಇಂಡಿಯಾ ಸ್ಟೇಟ್ ವಿರುದ್ಧ ಹೋರಾಟ ಮಾಡಿ ಅನ್ನೋ ಕೇಳಿ ನಂಗೆ ಭಾಳ ಆಘಾತ ಆಯಿತು. ಆಗ ನನ್ನ ಕೈಲಿ 5 ಲೀಟರ್ ಹಾಲು ತುಂಬಿದ ಬಕೆಟ್ ಕೆಳಗೆ ಬಿದ್ದೋಗ್ಬಿಡ್ತು. ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ಬೆಲೆ ಇದೆ. ರಾಹುಲ್ ಗಾಂಧಿ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಚೌಧರಿ ಆರೋಪ ಮಾಡಿದ್ದಾರೆ. ಸೋನ್ಪುರ್ ಗ್ರಾಮದ ನಿವಾಸಿಯಾಗಿರೋ ಚೌಧರಿ ರೊಸೋರಾ ಉಪವಿಭಾಗದ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರೋದನ್ನು ಮಾಧ್ಯಮಕ್ಕೆ ತೋರಿಸಿದ್ದಾರೆ. ದೇಶದ್ರೋಹಕ್ಕೆ ಸಂಬಂಧಿಸಿದ 152 ಸೇರಿದಂತೆ ವಿವಿಧ BNS ಸೆಕ್ಷನ್ಗಳ ಅಡಿಯಲ್ಲಿ ರಾಹುಲ್ ಗಾಂಧಿಯನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಯಾರು ಅದ್ಭುತವಾಗಿ ಪ್ರಚಾರ ಅನ್ನೋ ಕಾರಣಕ್ಕೆ ಪ್ರಚಾರಕ್ಕೆ ಬಿದ್ದಂಗೆ ಕಾಣ್ತಿದೆ ಅವರು. ಒಂಥರ ಗಮನ ಸೆಳೆದವ್ರಲ್ಲ ಇಡೀ ದೇಶಾದ್ಯಂತ, ಅದೇ ಗುಡ್. ಏನು ಅಮೆರಿಕ ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿ. ಜೊತೆಯಲ್ಲಿ ಕೆಲಸ ಮಾಡಲು ಎದುರು ನೋಡ್ತಿದ್ದೇನೆ, ಆತ್ಮೀಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ PM ಮೋದಿ ಅಭಿನಂದನಾ ಸಂದೇಶವನ್ನು ಕಳಿಸಿದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ನಿನ್ನೆ ಭಾರತೀಯ ಕಾಲಮಾನ ರಾತ್ರಿ 10:30 ವೇಳೆಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ಟ್ರಂಪ್ ಅವರ 2ನೇ ಅವಧಿಯ ಆಡಳಿತ ಯಶಸ್ವಿಯಾಗಲೆಂದು ಶುಭ ಹಾರೈಸಿದ್ದಾರೆ. ನಮ್ಮ ಎರಡೂ ದೇಶಗಳಿಗೆ ಪ್ರಯೋಜನವನ್ನು ನೀಡಲು ಮತ್ತು ಜಗತ್ತಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಮತ್ತೊಮ್ಮೆ ನಿಕಟವಾಗಿ ಒಟ್ಟಾಗಿ ಕೆಲಸ ಮಾಡಲು ನಾನು ಎದುರು ನೋಡ್ತಿದ್ದೇನೆ ಅಂತ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಟ್ರಂಪ್ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿರಲಿಲ್ಲ, ಆದರೆ ಅವರು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ತಮ್ಮ ವಿಶೇಷ ರಾಯಭಾರಿಯಾಗಿ ಕಾರ್ಯಕ್ರಮಕ್ಕೆ ಕಳಿಸಿದ್ರು. ಇಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಅಮೆರಿಕದ 47ನೇ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವರಾಗಿ ಮತ್ತು ಪ್ರಧಾನಿಯವರ ವಿಶೇಷ ರಾಯಭಾರಿಯಾಗಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ಸಿಕ್ಕಿದೆ ಅಂತ ಎಕ್ಸಲ್ಲಿ ಜೈಶಂಕರ್ ಹಾಕೊಂಡಿದ್ರು. ಇನ್ನೊಂದು ಕಡೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ರೂಲ್ಸ್ ಕಠಿಣ ಆಗ್ತಾ ಇದೆ. ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಅಕ್ರಮ ನುಸುಳುಕೋರರಿಗೆ ಬಾಗಿಲನ್ನು ಬಂದ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆಯಂತೆಯೇ ಮಹತ್ವದ ಘೋಷಣೆಗಳನ್ನ ಪ್ರಕಟ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಮೆಕ್ಸಿಕೋ ಅಮೆರಿಕ ಗಡಿ ಭಾಗದಲ್ಲಿ ಅಮೆರಿಕ ಸೇನೆಯನ್ನು ನಿಯೋಜನೆ ಮಾಡಲಾಗಿದ್ದು, ಈ ಮೂಲಕ ಅಕ್ರಮ ನುಸುಳುಕೋರರಿಗೆ ಬಾಗಿಲು ಬಂದಾಗಲಿದೆ. ಈಗಾಗಲೇ ಅಮೆರಿಕ ಪ್ರವೇಶಿಸಿರುವ ಅಕ್ರಮ ನುಸುಳುಕೋರರನ್ನ ಹೊರ ಹಾಕ್ತೇವೆ, ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸುವ ಕೆಲಸ ನಡೆಯಲಿದೆ ಅಂತ ಘೋಷಿಸಿದ್ದಾರೆ. ಅಮೆರಿಕ ಸೇನೆಯನ್ನು ಬಲಪಡಿಸುವುದು ನಮ್ಮ ಗುರಿ, 2017ರಂತೆ ಜಗತ್ತಿನ ಬಲಿಷ್ಠ ಸೇನೆಯನ್ನು ನಿರ್ಮಿಸುತ್ತೇವೆ ಅಂತ ಟ್ರಂಪ್ ಇದೇ ವೇಳೆ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ಪಾರದರ್ಶಕತೆಗಾಗಿ ಇಲಾಖೆಯನ್ನು
ಸ್ಥಾಪಿಸ್ತೇವೆ, ಭಯೋತ್ಪಾದನೆಯನ್ನು ಮಟ್ಟ ಹಾಕ್ತೇವೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಅಧಿಕಾರ ವಹಿಸಿಕೊಳ್ಳೋದಕ್ಕೂ ಮುನ್ನ ಭಾರತ ಸೇರಿದಂತೆ ಹಲವು ದೇಶಗಳು ಅಮೆರಿಕ ಉತ್ಪನ್ನಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸೋದನ್ನು ವಿರೋಧಿಸಿ ನಾವು ಪ್ರತೀಕಾರಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರು. ಅದರಂತೆ ಅನ್ಯ ದೇಶಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುವ ತಮ್ಮ ಮೊದಲ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಸುಳಿವನ್ನು ನೀಡಿದ್ದು, ಅಮೆರಿಕಾದ ಜನರ ಒಳಿತಿಗಾಗಿ ಈ ಕ್ರಮ ಕೈಗೊಳ್ತಿದ್ದೇವೆ ಅಂತ ಹೇಳಿದ್ದಾರೆ. ಟ್ರಂಪ್ ಬಂದರೆ ಭಾರತಕ್ಕೆ ಒಳ್ಳೆಯದು ಅಂದರೆ ಭಾರತಕ್ಕೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ. ನಾವು ಅವರಿಂದ ಆಮದು ಮಾಡ್ಕೊಳ್ಳೋ ವಸ್ತುಗಳಿಗೆ ಲೈಕ್ ಹಾರ್ಲೆ ಡೇವಿಡ್ಸನ್ ಬೈಕಿಂದ ಹಿಡಿದು ಒಂದಷ್ಟು ಯಾವ್ಯಾವ ನಮ್ಗೆ ಬರುತ್ತೆ ಅವಕ್ಕೆಲ್ಲ ಟ್ಯಾಕ್ಸ್ ಹಾಕೊಂಡು ನಾವು ಗುಮ್ತಾ ಇದ್ವಿ. ನಮ್ಮ ಭಾರತ ದೇಶ ಸರ್ಕಾರ ಫಸ್ಟ್ ಟಾರ್ಗೆಟೆಡ್ ಟ್ರಂಪು ಟ್ಯಾಕ್ಸ್ ವಿಷಯದಲ್ಲಿ ಇಂಡಿಯಾ, ಮಾತೆತ್ತರೆ ಇಂಡಿಯಾ ಅಂತಾರೆ. ಹಾಗಾಗಿ ವಲಸೆ ನೀತಿ ಆಚೆ ಈಚೆ ಎಲ್ಲವೂ ಕೆಲಸ, ಅಲ್ಲಿವರೆಗೆ ಕೆಲಸ, ಈ ಥರದ್ದೆಲ್ಲ ಸಿದ್ಧಾಂತಗಳಿದೆ. ಹಾಗಾಗಿ ನಮ್ಮವ್ರಿಗೂ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ನಮ್ಮವ್ರು ಟ್ಯಾಲೆಂಟ್ ಇದ್ದಾರೆ. ನಮ್ಮವರು ಅಮೇರಿಕಾಗೆ ನಾವು ಗುಡ್ಸೋಕೋ ಒರ್ಸೋಕೋ ಹೋಗಿಲ್ಲ. ಇಲ್ಲಿಂದ ನಮ್ಮ ಟ್ಯಾಲೆಂಟನ್ನು ಅಲ್ಲಿಗೆ ಕಳಿಸಿದ್ದೀವಿ, ಟ್ಯಾಲೆಂಟ್ಗಳನ್ನ. ಹಾಗಾಗಿ ಅಮೇರಿಕಾದಲ್ಲಿ ಟ್ಯಾಲೆಂಟ್ ಮೇಲೆ ಯಾರೋ ಸೆಟ್ಲ್ ಆಗಿದ್ದಾರೆ, ಅವ್ರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಎರಡನೇದು, ಟ್ಯಾಕ್ಸ್ ವಿಷಯ ಬಂದಾಗ ನಾವು ನಮ್ಮ ದೇಶ ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೆ ಮೇಕ್ ಇನ್ ಇಂಡಿಯಾ, ನಮ್ಮಲ್ಲಿ ಮಾಡಿ ಅಂತೀವಿ. ಅಲ್ಲಿಂದ ಬರೋಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ. ಅದು ನಮ್ಮ ಒಳ್ಳೆತನಕ್ಕೆ ನಾವು ಟ್ಯಾಕ್ಸ್ ಹಾಕ್ತೀವಿ ಈ ದೇಶದಿಂದ ಬರೋ ವಸ್ತುಗಳಿಗೆ. ಆದರೆ ನೇರವಾಗಿ ಟ್ಯಾಕ್ಸ್ ಇಲ್ಲದೆ ತಗೊಬಿಟ್ರೆ ಅಲ್ಲಿ ಸೇಲ್ ಆಗುತ್ತೆ, ನಮ್ಮಲ್ಲಿ ಯಾಕೆ ಪ್ರೊಡಕ್ಷನ್ ಮಾಡ್ತಾರೆ. ಹಾಗಾಗಿ ಟ್ರಂಪ್ ವರ್ಸಸ್ ಮೋದಿ ಆಟಗಳು ನಡೀತವೆ. ಬಟ್ ಟ್ರಂಪ್ ಒಂದು ಸ್ವಲ್ಪ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಪರವಾಗಿ ನಿಲ್ಬೋದೇನೋ. ಬಟ್ ಟ್ಯಾಕ್ಸ್ ವಿಷಯದಲ್ಲಿ ಬಂದಾಗ ಭಾರತದ ವಿರುದ್ಧವಾಗಿ ಟ್ರಂಪ್ ಇದ್ದಾರೆ. ತಾವೇನು ಹೇಳ್ತೀವಿ ಟ್ರಂಪ್ ಬಗ್ಗೆ? ಹಾಗೆ ಕಾಂಗ್ರೆಸ್ನ ನಿಲುವು, ದಲಿತ ವಿರೋಧಿ ನಿಜವಾಗ್ಲೂ ಯಾರು? ಕಾಂಗ್ರೆಸ್ ಅವರ, BJP ಅವರ, ಇನ್ಯಾರು? ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಟ್ರಂಪ್ ಬಗ್ಗೆ ತಾವೇನು ಹೇಳ್ತೀರಿ? BJP ಒಳಜಗಳದ ಬಗ್ಗೆ ಏನು ಹೇಳ್ತೀರಿ? ಬೆಂಗಳೂರು ರೇಪ್ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನ ಈ ಸುದ್ದಿಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ನಮಗೂ ಅನುಕೂಲ ಆಗುತ್ತೆ ತಿದ್ಕೊಳ್ಳೋಕ್ಕೆ, ಮತ್ತೊಂದಷ್ಟು ಅಪ್ಡೇಟ್ ಸಿಗುತ್ತೆ ನಮ್ಮಲ್ಲಿ ತಪ್ಪಾಗಿದ್ರೆ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಶೋನ ಮುಗಿಸ್ತಾ ಇದ್ದೇನೆ. ಬಿಗ್ ನ್ಯೂಸ್ ಒಬ್ಬನೇ ಇದ್ದಾಗ, ಜೊತೆಲಿ ಯಾರು ಇದ್ದಾಗ ಬಿಗ್ ಡಿಬೇಟ್ ಆಗುತ್ತೆ ಅಂತ ಹೇಳ್ತಾ ಶೋ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಶುಭರಾತ್ರಿ.